ಪಿತನ ಸುತರ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೇಲೆ. ಪರಿಶುದ್ಧಾತ್ಮರೇ, ಬನ್ನಿರಿ. ಈ ಒಂದು ಹೊಸ ವಾರದಲ್ಲಿ ನಾವು ಸದಾ ಪ್ರಭು ಯೇಸುವಿನ ಹೆಜ್ಜೆಗಳಲ್ಲಿ ನಡೆದು ಅವರ ಪ್ರಭೆಯ ಬೆಳಕಿನ ಮಕ್ಕಳಾಗುವಂತೆ ಜೀವಿಸುವ ಕೃಪೆಯನ್ನು ನಮಗೆ ನೀಡಿ, ನಮ್ಮ ಆತ್ಮಕ್ಕೂ ದೇಹಕ್ಕೂ ಬೇಕಾದ ಚೈತನ್ಯ, ಉತ್ಸಾಹ, ಶಕ್ತಿ, ಸ್ಫೂರ್ತಿಯನ್ನು ಚಿಮ್ಮಿಸಿ ಸದಾ ನಾವು ಬೆಳಕಿನ ಮಕ್ಕಳಾಗಿ ಬಾಳುವ ಕೃಪೆಗೆ ಮತ್ತು ನಮ್ಮನ್ನು ನಡೆಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಹೆಸರಲ್ಲಿ ನಾವು ಪ್ರಾರ್ಥಿಸ್ತೇವೆ, ತಂದೆಯೇ, ಆಮೇನ್. ಆತ್ಮೀಯ ಸಹೋದರ ಸಹೋದರಿಯಂದು ತಾಯಿ ಧರ್ಮಸಭೆ ವಿಶ್ವದ ಎಲ್ಲ ದೇವಾಲಯಗಳಿಗೆ ತಾಯಿ ದೇವಾಲಯವಾಗಿರುವಂಥ ಸಂತ ಯೌವಾನರ ಪ್ರಧಾನಾಲಯದ ಸಮರ್ಪಿತದ ದಿನದ ಹಬ್ಬವನ್ನು ಆಚರಿಸುತ್ತದೆ. ಈ ದೇವಾಲಯದಲ್ಲೇ ನಮ್ಮ ಜಗದ್ಗುರುಗಳು ತಮ್ಮ ರೋಮ್ನ ಬಿಷಪರಾಗಿರುವಂಥ ಮೆತ್ರಣ ಸ್ಥಾನದಿಂದ ಅವರು ತಮ್ಮ ಸೇವಾ ಕಾರ್ಯವನ್ನು ನಡೆಸುತ್ತಿದ್ದಾರೆ. ಆತ್ಮೀಯ ಸಹೋದರ ಸಹೋದರರೇ, ಇಂದಿನ ದೈವವಾಕ್ಯದ ವಿಧಿ, ನಾವು ಪ್ರತಿಯೊಬ್ಬರೂ ಸಹ ದೇವರ ಪ್ರಸನ್ನತೆಯನ್ನು ಕೊಂಡಿರುವಂಥ ಆಲಯಗಳು. ಸಂತ ಪೌಲರು ಕೊರಿಂಥರಿಗೆ ಬರೆದ ಪತ್ರದಲ್ಲಿ ಭಾಳ ಸುಂದರವಾಗಿ ಹೇಳುವಂತೆ, ನಿಮಗೆ ತಿಳಿಯದೆ ದೇವರ ಆತ್ಮ ತಂಗುವುದು ನಿಮ್ಮ ಆಲಯವಾಗಿದೆ ಎಂದು. ಇಂದಿನ ಮೊದಲ ವಾಚನದಲ್ಲಿ ಎಜೆಕೀಯೇಲ ಪ್ರವಾದ ಗ್ರಂಥದಲ್ಲಿ ಯಾವ ರೀತಿ ದೇವರ ಮಹಿಮಾನ್ವಿತ ಕೃಪೆ, ಅವರ ಪ್ರಭಾವಳಿ, ಬೆಳಕು, ಅವರ ಮಹಿಮೆ ಜೀವನದಿಯ ಮುಖಾಂತರ ಆ ಒಂದು ದೇವಾಲಯದಲ್ಲಿ, ಜೆರುಸಲೇಮ್ ದೇವಾಲಯದಲ್ಲಿ ಅದು ಒಂದು ಸಾಂಕೇತಿಕವಾಗಿ ಯಾವ ರೀತಿ ಜೀವದ ಬುಗ್ಗಿಯಾಗಿ ಹರಿದು ಬರುತ್ತಿತ್ತು ಎಂದು ನಾವು ನೋಡುತ್ತೇವೆ. ಆತ್ಮೀಯ ಸಹೋದರ ಸಹೋದರಿ, ಕೀರ್ತನೆಗಳ ಪುಸ್ತಕ 139 ಹೇಳುತ್ತದೆ, ಪ್ರಭು ಅದೆಷ್ಟು ವಿಸ್ಮಯಕರವಾಗಿ ನಿನ್ನನ್ನು ಸೃಷ್ಟಿಸಿದ್ದೀಯ, ತಾಯಿಯ ಗರ್ಭದಲ್ಲೇ ನನ್ನನ್ನು ಹೊಲಿದಿದ್ದೀಯ, ಬಹಳ ವಿಚಿತ್ರವಾಗಿದೆ ಮತ್ತು ಭಯಂಕರವಾಗಿದೆ ನಿನ್ನ ರಚನೆ ಎಂದು. ನಾನು ನನ್ನ ತಾಯಿಯ ಉದರದಲ್ಲಿರಬೇಕಾದರೆ ನೀನು ನನ್ನನ್ನು ಸೃಷ್ಟಿ ಮಾಡಿದ್ದೀಯ ಎಂದು. ಹೌದು ಆತ್ಮೀಯ ಸಹೋದರ ಸಹೋದರಿ, ನಮ್ಮ ದೇಹದಲ್ಲಿರುವಂಥ ಅನೇಕ ಕ್ರಿಯೆಗಳು, ಪಚನಾಂಗ ಕ್ರಿಯೆ, ರಕ್ತ ಪರಿಚಲನೆ ಇತ್ಯಾದಿ ಎಲ್ಲವೂ ಸಹ ಒಗ್ಗಟ್ಟಿನಿಂದ, ಶಾಂತಿಯಿಂದ ಅದು ಕೆಲಸ ಮಾಡ್ತಾ ಇದ್ದಾರೆ. ಅದಾയത് ದೇವರ ದೊಡ್ಡ ಆಶೀರ್ವಾದ. ಇಂಥ ದೇಹಕ್ಕೆ, ಆರೋಗ್ಯಕ್ಕೆ ದೇವರು ನಮ್ಮ ನೀಡಿರುವ ಆರೋಗ್ಯ, ನಮ್ಮ ಕೆಲಸ, ನಮ್ಮ ಕುಟುಂಬ ಸರ್ವಸ್ವ ದೇವರು ನೀಡಿರುವ ದಾನವಾಗಿದೆ. ನಮ್ಮ ಸಮಯ, ನಮ್ಮ ಸಾಮರ್ಥ್ಯ, ಶಕ್ತಿಯು ಸಹ ದೇವರು ನೀಡಿರುವ ದಾನ. ಈ ದಾನವನ್ನು ನಾವು ನಮ್ಮ ಸ್ವಾರ್ಥಕ್ಕಾಗಿ ಬಳಸುವುದಲ್ಲ, ಬದಲಾಗಿ ದೇವರ ಮಹಿಮೋನ್ನತ, ಅವರ ಕೀರ್ತಿಯಾಗಿ ಬೆಳೆಸಬೇಕು. ಆದರೆ ಹಲವಾರು ಬಾರಿ ನಮ್ಮ ಸ್ವಾರ್ಥ ವ್ಯಾಮೋಹದಿಂದ ನಾವು ಪಾಪಕ್ಕೆ ದಾಸರಾಗುತ್ತೇವೆ. ನಮ್ಮ ದೇಹಕ್ಕೆ ವಿರುದ್ಧವಾಗಿ ನಾವು ಪಾಪವನ್ನು ಮಾಡುತ್ತೇವೆ. ದುಶ್ಚಟಗಳಿಂದ, ಒಳ್ಳೆಯ ನಡತೆಗಳಿಗೆ ವಿರುದ್ಧವಾಗಿ, ಒಳ್ಳೆಯ ಕಾರ್ಯಗಳಿಗೆ ವಿರುದ್ಧವಾಗಿ ನಾವು ಮಾಡುವ ಪಾಪಗಳೇ ನಮಗೆ ಸಂಕಷ್ಟವನ್ನು, ವ್ಯಾಧಿಯನ್ನು, ರೋಗವನ್ನು ತಂದುಕೊಡುತ್ತವೆ. ಆತ್ಮೀಯ ಸಹೋದರ ಸಹೋದರರೇ, ನಮ್ಮ ದೇಹ ದೇವರ ಆತ್ಮ ತಂಗುವ ಆಲಯ. ದುರುಚ್ಛೆಗಳಿಗೆ ನಮ್ಮನ್ನು ನಾನು ಒಳಪಡಿಸಿದ್ದೇ ಆದರೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ನಾವು ಅನುಭವಿಸಬೇಕೇ ಆಗುತ್ತದೆ. ಆದ್ದರಿಂದ ಸದಾ ನಾವು ನಮ್ಮ ಯೋಚನೆಯಲ್ಲಿಯೂ, ನಮ್ಮ ಆಸೆ ಆಕಾಂಕ್ಷೆಗಳಲ್ಲಿಯೂ, ಕ್ರಿಯೆಗಳಲ್ಲಿಯೂ, ಮಾತಿನಲ್ಲಿಯೂ, ಕೆಲಸಗಳಲ್ಲಿಯೂ ಇತರರಿಗೆ ಬೇಕಾದಂಥ ಒಳ್ಳೆಯದನ್ನೇ ಮಾಡಿದರೆ ದೇವರ ಆಶೀರ್ವಾದ ನಮ್ಮ ಮೇಲೆ ಇಳಿದು ಬರುತ್ತದೆ. ಆದ್ದರಿಂದ ಇತರರಿಗೆ ಒಳ್ಳೆಯದನ್ನೇ ಮಾಡುವ ಕೃಪೆಯಾಗಿ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ನಮ್ಮ ಪಾಪಮಯ ಜೀವನವನ್ನು, ಕತ್ತಲನ್ನು, ಶಾಪವನ್ನು ಇಂದು ಶುಭ ಸಂದೇಶದಲ್ಲಿ ಯಾವ ರೀತಿ ಪ್ರಭು ಯೇಸು ಆ ಜೆರುಸಲೇಮ್ ದೇವಾಲಯವನ್ನು ಶುದ್ಧಗೊಳಿಸುತ್ತಾರೋ ಅಂತೆಯೇ ನಮ್ಮ ಪ್ರಾರ್ಥನೆಯ ಸಮಯದಲ್ಲಿ, ದಿವ್ಯ ಪರಮಸಾಧನ ಸ್ವೀಕರಿಸುವ ಸಮಯದಲ್ಲಿ, ದೇವರ ಪೂಜೆಯಲ್ಲಿ ಭಾಗವಹಿಸುವ ಸಮಯದಲ್ಲಿ ನಮ್ಮ ಕತ್ತಲಮಯ ಪ್ರಪಂಚವನ್ನು, ನಮ್ಮ ಕ್ರೋಧ, ವ್ಯಾಮೋಹ, ಮದ, ಮಾತ್ಸರ್ಯ, ಲೋಭವನ್ನು ನಾವು ನಮ್ಮ ಆತ್ಮವನ್ನು, ಶರೀರವನ್ನು ಪವಿತ್ರಾತ್ಮರಿಗೆ ಸಮರ್ಪಿಸಿ ಸದಾ ದೇವರ ಪ್ರಸನ್ನತೆಯಿಂದ ಇರುವಂಥ ಆಲಯಗಳಾಗುವಂಥ ಆ ಒಂದು ಪ್ರಜ್ಞೆಯಿಂದ ಬಾಳುವ ಕೃಪೆಗಾಗಿ ಸದಾ ಒಳ್ಳೆಯದಲ್ಲೇ ಮಾಡುತ್ತಾ, ಪ್ರಜ್ವಲಿಸುತ್ತಾ, ಒಳ್ಳೆಯ ಕಾರ್ಯಗಳಲ್ಲೇ, ಒಳ್ಳೆಯ ಚಿಂತನೆಗಳಲ್ಲೇ, ಒಳ್ಳೆಯ ಕೆಲಸಗಳನ್ನೇ ಮಾಡುವ ಕೃಪೆಗಾಗಿ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ರೂಪಿಸು ನನ್ನ ನಿನ್ನ ನುಡಿಗಳಲ್ಲಿ, ಚಿತ್ರಿಸು ನನ್ನ ನಿನ್ನ ಕೈಗಳಲ್ಲಿ, ಬೆಟ್ಟಗಳ ತಪ್ಪಲಲ್ಲಿ ಒಂಟಿ ಕುರಿಯು ನಾನು, ಕಷ್ಟಗಳ ಮುಗಿಲಲ್ಲಿ ಕಪ್ಪಾದ ಚುಕ್ಕೆಯು ನಾನು. ಬಾಬಾ ತಂದೆಯೇ, ನನ್ನನ್ನು ಬೆಳಗಿಸು, ಬಾಬಾ ತಂದೆಯೇ, ನನ್ನನ್ನು ಅರಳಿಸು, ರೂಪಿಸು ನನ್ನ ನಿನ್ನ ನುಡಿಗಳಲ್ಲಿ, ಚಿತ್ರಿಸು
ಚಿತ್ರಿಸು ನನ್ನ ನಿನ್ನ ಕೈಗಳಲ್ಲಿ. ಹೌದು ಪ್ರಭುವೇ, ನಮ್ಮ ಭೂತ ಭವಿಷ್ಯ ಸರ್ವಸ್ವ ನಿಮ್ಮ ಕೈಯಲ್ಲೇ ಇದೆ. ನಮ್ಮ ಯೋಚನೆಗಳು, ನಮ್ಮ ಅಂತರಾಳದ ಆಕಾಂಕ್ಷೆಗಳು, ಆಸೆಗಳು ಎಲ್ಲವೂ ನಿಮಗೆ ತಿಳಿದಿವೆ. ಆದ್ದರಿಂದ ಸದಾ ನಾವು ಒಳ್ಳೆಯದನ್ನೇ ಮಾಡುತ್ತಾ ನಿಮ್ಮ ದೇವಾಲಯದ ದೇವ ಆತ್ಮರದ ಪ್ರೇರಣೆಯಿಂದ ನಾವು ಸದಾ ಒಳ್ಳೆಯ ಜೀವನವನ್ನು ಜೀವಿಸಲು ಕೃಪೆಯನ್ನು ನೀಡಬೇಕೆಂದು ನಿಮ್ಮ ಪರಿಶುದ್ಧ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ್ತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.